ಎಲ್ಲ ಪ್ರೀತಿಯ ವೀಕ್ಷಕರಿಗೆ ರಮೇಶ್ ಕೆ ಆರಾದ ನಾನು ಮಾಡುವ ನಮಸ್ಕಾರಗಳು. ನಾನು ಈ ದಿನ ನನ್ನ ಮನೆಯಾದ ಬ್ರಾಹ್ಮಣಕಲಸಿ ಗ್ರಾಮದಲ್ಲಿದ್ದೇನೆ. ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಾನು 2011ರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಧೀನ ಕಾಲೇಜಾದ ಅರಣ್ಯ ಮಹಾವಿದ್ಯಾಲಯ ಶಿರ್ಸಿಯಲ್ಲಿ 2 ವರ್ಷಗಳ ಡಿಪ್ಲೊಮಾ ಕೃಷಿ ವ್ಯಾಸಂಗ ಮಾಡಿ 2014ರಿಂದ ಕೃಷಿ ಇಲಾಖೆ ಶಿವಮೊಗ್ಗದಲ್ಲಿ ಆತ್ಮ ಯೋಜನೆ ಅಡಿಯಲ್ಲಿ ಸಾಗರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಧೀನ ಕಚೇರಿಯಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಒಂದು ಕರ್ತವ್ಯದ ನಡುವೆ ರಜೆ ದಿನಗಳಲ್ಲಿ ಅಥವಾ ಬಿಡುವಿನ ದಿನಗಳಲ್ಲಿ ನಾನು ನನ್ನ ಈ ಒಂದು ಜಮೀನಿನಲ್ಲಿ, ಪುಟ್ಟ ಜಮೀನಿನಲ್ಲಿ ಒಂದು 3 ಗುಂಟೆ ಪ್ರದೇಶದಲ್ಲಿ ಅರಿಶಿಣ ಬೆಳೆಯನ್ನು ಹಾಕಿದ್ದೇನೆ. ಈ ಒಂದು ಬೆಳೆಯ ಬಗ್ಗೆ ನಾನು ಏನೇನು ತಾಂತ್ರಿಕತೆಗಳನ್ನು ಈ ಒಂದು ಕ್ಷೇತ್ರದಲ್ಲಿ ಅಳವಡಿಸ್ಕೊಂಡಿದ್ದೇನೆ ಅನ್ನೋದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ನೋಡೋಣ, ನಾನು ಏನೇನು ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿದ್ದೀನಿ, ಹೇಗೆ ಈ ಒಂದು ಬೆಳೆಯನ್ನು ಹಾಕ್ಕೊಂಡಿದ್ದೀನಿ ಅಂತ ಈ ವಿಡಿಯೋದ ಮೂಲಕ ನೋಡೋಣ. ಸ್ನೇಹಿತರೆ, ಇಲ್ಲೇನು ನೋಡ್ತಾ ಇದ್ರೆ ಅರಿಶಿನ ಪಟ್ಟೆ ಸಾಲಿದೆ. ಇಲ್ಲಿ ಕಳೆ ನಿರ್ವಹಣೆಯನ್ನು ಮಾಡಿದ್ದೀನಿ. ಹಾಗೆ ಇಲ್ಲೇನು ಕಾಣಿಸುತ್ತೆ, ಇಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಅಡಿಯಷ್ಟು ಬಂಡನ್ನು ಮಾಡಿಬಿಟ್ಟು ಅದರಲ್ಲಿ ಉತ್ತಮ ಗುಣಮಟ್ಟದ ಅರಿಶಿಣವನ್ನು ನಾನು ಬಿತ್ತನೆ ಮಾಡಿದ್ದೇನೆ. ಹಾಗೆಯೇ ಒಂದು ಬಂಡಿಂದ ಇನ್ನೊಂದು ಬಂಡಿಗೆ, ಅಂದರೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಹೆಚ್ಚು ಕಮ್ಮಿ ಒಂದು 1.5 ಅಡಿಯಷ್ಟು, 1.5 ಅಡಿಯಿಂದ 2 ಅಡಿಯಷ್ಟು ಅಂತರವನ್ನು ಕೊಟ್ಟಿದ್ದೇನೆ. ಇಲ್ಲಿ ಸಸಿಯಿಂದ ಸಸಿಗೆ ನಾನು ಒಂದು 10 ಸೆಂಟಿಮೀಟ್ರಿಂದ 15 ಸೆಂಟಿಮೀಟ್ರಷ್ಟು ಇಲ್ಲಿ ಅಂತರವನ್ನು ಕಾಪಾಡಿದ್ದೇನೆ. ಹಾಗೆಯೇ ಕಳೆ ನಿರ್ವಹಣೆಯನ್ನು 2 ಬಾರಿ ಮಾಡಿದ್ದೇನೆ. ಹಾಗಾಗಿ ಮಳೆಗಾಲದ, ಅಂದರೆ ಮುಂಗಾರು ಸ್ಟಾರ್ಟ್ ಆಗಿಬಿಟ್ಟು ಈಗ ಜೂನಿಗೆ ಮುಂಗಾರು ಸ್ಟಾರ್ಟ್ ಆಗುತ್ತೆ. ನಾನು ಜೂನ್ ತಿಂಗಳಲ್ಲಿ ಏನೂ ಕಳೆ ನಿರ್ವಹಣೆಯನ್ನು ಮಾಡಿರೋದಿಲ್ಲ. ಹಾಗಾಗಿ ಇಲ್ಲಿ ಏನು ಅತಿ ಹೆಚ್ಚಾಗಿ ಮಳೆ ನೀರು ಬೀಳುತ್ತೆ, ಬಿದ್ದಂಥ ನೀರು ಇಂಗಿ ಹೋಗಲಿಕ್ಕೆ ಕಳೆ ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಜೂನ್ ತಿಂಗಳಲ್ಲಿ ಅಥವಾ ಜುಲೈ, ಆಗಸ್ಟ್ ತಿಂಗಳವರೆಗೂ ನಾನು ಕಳೆ ನಿರ್ವಹಣೆಯನ್ನು ಮಾಡಿರೋದಿಲ್ಲ. ಅದಾದ ನಂತರ ಮಳೆ ಪ್ರಮಾಣ ಏನು ಕಡಿಮೆ ಆಗ್ತಾ ಬರುತ್ತೆ, ಆ ಟೈಮಲ್ಲಿ 1 ರಿಂದ 2 ಬಾರಿ ಕಳೆ ನಿರ್ವಹಣೆಯನ್ನು ಮಾಡಿದರೆ ಸಾಕಾಗುತ್ತೆ. ಸಂಪೂರ್ಣವಾಗಿ ಕಳೆ ತೆಗೆದುಬಿಟ್ರೆ ಏನಾಗುತ್ತೆ ಅಂದರೆ, ಈ ಬುಡದಲ್ಲಿ ತೇವಾಂಶ ಇರದೇನೆ ಗಿಡ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ. ಹಾಗಾಗಕ್ಕೆ ಅವಕಾಶವನ್ನು ಕೊಡದೆ ಆಗಸ್ಟ್ ನಂತರದಲ್ಲಿ ನಾವು 1 ರಿಂದ 2 ಬಾರಿ ಸಂಪೂರ್ಣವಾಗಿ ಕಳೆಯನ್ನು ನಿರ್ವಹಣೆ ಮಾಡಿಬಿಟ್ರೆ ಸಾಕಾಗುತ್ತೆ. ಈಗೇನು ನೋಡ್ತಾ ಇದ್ದೀರಾ, ಇದು ಈಗ ಟೈಮು ಮಧ್ಯಾಹ್ನ 11 ಗಂಟೆ ಆಗಿದೆ. 11 ಗಂಟೆ ನಂತರ ಬಿಸಿಲಿಗೆ ಅರಿಶಿಣದ ಗಿಡಗಳ ಎಲೆಗಳು ಈ ರೀತಿ ಹೇಗೆ ಮುರುಟ್ಕೊಂಡಿರ್ತವೆ. ಹಾಗೆಯೇ 11 ಗಂಟೆಯ ಒಳಗೆ ಅವು ಸಂಪೂರ್ಣವಾಗಿ ಎಲೆ ಅಗಲವಾಗಿ ಬಿಚ್ಕೊಂಡಿರುತ್ತೆ. ಪುನಃ ಸಂಜೆ 4:15 ಗಂಟೆ ಮೇಲ್ಪಟ್ಟು ಪುನಃ ಎಲೆಯನ್ನು ಬಿಚ್ಚಿಕೊಳ್ಳುತ್ತೆ. ಸ್ನೇಹಿತರೆ, ಇಲ್ಲಿ ನನ್ನ ಹಿಂದೆ ಏನು ಬೆಳೆಯನ್ನು ನೋಡ್ತಾ ಇದ್ದೀರಾ, ಅರಿಶಿನ ಬೆಳೆಯನ್ನು ಏನು ನೋಡ್ತಾ ಇದ್ದೀರಾ, ಇಲ್ಲಿ ಸಾಲಿನಿಂದ ಸಾಲಿಗೆ ಅಂತರವನ್ನೇನೋ ಕೊಟ್ಟಿದ್ದೀನಿ. ಆದರೆ ಅಲ್ಲಿ ಟ್ರೆಂಚ್ ಅಂತೇನು ಹೇಳ್ತೀವಿ, ಬದು ಮಾಡಬೇಕಾದ್ರೆ ನಾವೇನು ಆಳವನ್ನು ತೋಡ್ತೀವಲ್ಲ, ಅದನ್ನು ಜಾಸ್ತಿ ಮಾಡಲಿಲ್ಲ. ಮಳೆಗಾಲ ಮುಗಿಯುವವರೆಗೂ ಇಲ್ಲಿ ಏನೂ ಬೆಳೆ ಅಷ್ಟೊಂದು ಚೆನ್ನಾಗಿ ಬರದೆ ಸ್ಟಂಟೆಡ್ ಗ್ರೋತ್ ಅಂತೇನು ಹೇಳ್ತೀವಿ, ಅಂದರೆ ಕುಬ್ಜ ಬೆಳವಣಿಗೆ, ಆ ರೀತಿಯಾಗಿತ್ತು. ಮಳೆಗಾಲ ಮುಗೀತಾ ಬಂತು ಅನ್ನೋ ಹಾಗೆ 1-2 ಬಾರಿ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟೆ, ಅದಕ್ಕೊಂದು ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಕೂಡ ಹಾಕಿಕೊಟ್ಟೆ. ಆನಂತರ ತುಂಬ ಚೆನ್ನಾಗಿ ಇದು ಬಂತು. ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇದೇ ಬೆಳೆ. ಇದಕ್ಕೂ ಮತ್ತು ಇದಕ್ಕೂ ತುಂಬ ವ್ಯತ್ಯಾಸ ಕಂಡು ಬರ್ತಾ ಇದೆ. ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಏನಂತ ಅಂದರೆ, ಅರಿಶಿನ ಆಗಲಿ ಶುಂಠಿ ಆಗಲಿ ಎರಡೂ ಬೆಳೆಗೂ ನೀರು ಬಸಿದು ಹೋಗುವಂತಹ ವಾತಾವರಣ ಇದ್ದರೆ, ಆ ಮಣ್ಣಿನಲ್ಲಿ ಆ ಒಂದು ತಾಂತ್ರಿಕತೆಯನ್ನು ನಾವು ಅಳವಡಿಸ್ಕೊಂಡ್ರೆ ಇಳುವರಿ ನಮಗೆ ಚೆನ್ನಾಗಿ ಬರುತ್ತೆ, ಗಡ್ಡೆಯ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಅನ್ನೋದನ್ನು ನಾನೆಲ್ಲಿ ಅಬ್ಸರ್ವ್ ಮಾಡಿದೆ. ಸ್ನೇಹಿತರೆ, ಇಲ್ಲಿ ನೋಡಿ, ಅಡಿಕೆ ಹಾಳೆಯನ್ನು ಅಥವಾ ನಾವು ಅಡಿಕೆ ಸೋಗೆ ಅಂತ ಏನು ಕರಿತೀವಿ, ಅದನ್ನು ಸಮರ್ಪಕವಾಗಿ ಇಲ್ಲಿ ಬಳಕೆ ಮಾಡ್ಕೊಂಡಿದ್ದೀನಿ. ಇದರಿಂದ ನನಗಾಗಿರುವಂತಹ ಲಾಭ ಏನಂತಂದರೆ, ನೇರವಾಗಿ ಬಿದ್ದ ಮಳೆಯ ಹನಿಗಳಿಂದ ಈ ಒಂದು ಪಟ್ಟೆ ಸಾಲೇನಿರುತ್ತೆ ಇದರಲ್ಲಿ ಮಣ್ಣಿನ ಕೊಚ್ಚಣೆ ಆಗದೆ ಮಣ್ಣು ಹಾಗೇ ಇರುತ್ತೆ. ನಾವೇನು ಸಲಿಕೆಯಿಂದ ಮಣ್ಣು ಹಾಕಿಬಿಟ್ಟು ಏರಿಸ್ಬಿಟ್ಟು ಮಾಡಿರ್ತೀವಿ, ಅದು ಹಾಗೇ ಇರುತ್ತೆ.
ಇದರಿಂದ ನನಗೆ ಅದೊಂದು ಪ್ರಯೋಜನ ಆಗಿದೆ. ಈಗಾಗಲೇ ಕೆಲವೊಂದು ಈ ಇದರಲ್ಲಿ ನೋಡಿ, ಇಲ್ಲಿ ಮೇಲೆ ಬರ್ತಾಯಿದೆ, ಭೂಮಿಯಿಂದ ಮೇಲಕ್ಕೆ ಬರ್ತಾಯಿದೆ. ಇಲ್ಲೂ ನೋಡ್ತಾ ಇದ್ದೀರಿ, ಹಾಗೆಯೇ ಇಲ್ಲೂ ಕಾಣ್ತಾ ಇದೆ. ಸ್ನೇಹಿತರೆ, ಇಲ್ಲಿ ನೋಡಿ, ಈ ಸಾಲಿನಲ್ಲಿ ಒಂದು ಪಟ್ಟೆ ಹೆಚ್ಚು ಕಮ್ಮಿ 2 ಅಡಿಯಷ್ಟು ಅಗಲ ಇದೆ. 2 ಅಡಿಯಷ್ಟು ಅಗಲ ಕೊಟ್ಟಿದ್ದೀನಿ. ಒಂದು ಪಟ್ಟೆಯಿಂದ ಇನ್ನೊಂದು ಪಟ್ಟೆಗೆ ಮಧ್ಯ 1.5 ಅಡಿಯಷ್ಟು ಅಗಲವನ್ನು ಕೊಟ್ಟಿದ್ದೀನಿ. ಈ ಒಂದು ಪಟ್ಟೆ 5 ರಿಂದ 7 ಅಡಿಗಳಷ್ಟು ಉದ್ದ ಇದೆ. ಈ ಒಂದು ಬೆಳೆಯ ಪಕ್ಕದಲ್ಲೇ ಮತ್ತೊಂದು ಯೂನಿಟ್ ಟೈಪ್ ಮಾಡಿದ್ದೇನೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಏನಾಗಿತ್ತು ಅಂತ ಹೇಳಿದರೆ, ಅರಿಶಿನ ಬೀಜ ಉತ್ಪಾದನೆ ಮಾಡಬೇಕಾದ್ರೆ ಮೊಳಕೆ ಬರಲಿ ಅಂತ ಹೇಳಿಬಿಟ್ಟು ಮಣ್ಣಲ್ಲಿ ಹಾಕಿದ್ದೆ. ಅಲ್ಲಿ ಜಾಗ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಅದರಲ್ಲೇ ಒಂದು ಸ್ವಲ್ಪ ಬೆಳೆಯನ್ನು ಹಾಕಿದಾಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈ 4 kg ಅರಿಶಿನ ಬೀಜವನ್ನು ಹಾಕಿದ್ದಕ್ಕೆ 3 ಗುಂಟೆ ಪ್ರದೇಶದಲ್ಲಿ ಇಳುವರಿ ಎಷ್ಟು ಬಂತು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ.